ಹಲೋ ಎವ್ರಿವನ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋಲಿ ನಾನು ಸ್ವಲ್ಪ ಶಾಪ್ ಬಂದಿದ್ವಿ. ಆ ಐಟಮ್ಸ್ನ ತೋರಿಸ್ತಾ ಇದ್ದೀನಿ. ಹಾಗೆಯೇ ಸ್ವಲ್ಪ ಶೋಕೇಸ್ ಕೂಡ ಕ್ಲೀನ್ ಮಾಡೋಕ್ಕಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿ ಜೋಡಿಸಿದ್ದೀನಿ. ಆಮೇಲೆ ಒಂದು ಪುಟ್ಟದಾದ ರಂಗೋಲಿ ಡಿಸೈನ್ ಶೇರ್ ಮಾಡ್ತಾ ಇದ್ದೀನಿ ಈ ವ್ಲಾಗಲ್ಲಿ. ಮೊದಲಿಗೆ ನಾನು ಶಾಪ್ ಮಾಡಿದೆಲ್ಲ ಐಟಮ್ಸ್ ತೋರಿಸ್ತೀನಿ, ಹೇಗಿದೆ ಅಂತ ನೀವು ಕಮೆಂಟ್ ಮಾಡಿ. ಮೊದಲಿಗೆ ಬಂದುಬಿಟ್ಟು ಇದನ್ನು ತೊಗೊಂಡಿರೋದು ಜಸ್ಟ್ 30 ರೂಪಾಯಿ ಅಷ್ಟೇ. ತುಂಬಾ ಚೆನ್ನಾಗಿದೆ, ಗಟ್ಟಿ ಕೂಡ ಇದೆ ಇದು. ನಾನು ಅಂದರೆ ಲೈಕ್ ಪೆನ್ ಕೂಡ ಇಟ್ಕೋಬೋದು ಆ ಥರ ಟೇಬಲ್ ಮೇಲೆ, ಆರ್ ಕಿಚನಿಗೆ ಕೂಡ ಯೂಸ್ ಮಾಡ್ಬೋದು. ಕಿಚನಿಗೆ ನಾನು ಸ್ಪೂನ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅಂತ ತೊಗೊಂಡೆ. ಇನ್ನು ನೆಕ್ಸ್ಟ್ ಬಂದುಬಿಟ್ಟು ಇದೊಂದು ತೊಗೊಂಡಿದ್ದೀನಿ ನಾನು. ಇದು ಬಂದುಬಿಟ್ಟು ಲೀಫ್ ಡಿಸೈನಲ್ಲಿದೆ. ಇದು ಕೂಡ ತುಂಬಾ ಚೆನ್ನಾಗಿದೆ. ಅಂದರೆ ಏನಾದರೂ ಈಗ ನಾರ್ಮಲ್ ದೇವರಿಗೆಲ್ಲ ನೈವೇದ್ಯ ಮಾಡಿದಾಗ ದೇವ್ರ ಮುಂದೆ ಇಡೋದಕ್ಕೆ ಆ ಥರ ಎಲ್ಲ ತುಂಬಾ ಚೆನ್ನಾಗಿದೆ. ಇದು ಬೇರೆ ಡಿಸೈನಲ್ಲೂ ಕೂಡ ಇತ್ತು, ಮತ್ತು ಈ ಲೀಫ್ ಡಿಸೈನಲ್ಲೇ ರೌಂಡ್ ಈ ಥರ ಎಲ್ಲ ಇತ್ತು, ಪ್ಲೇಟ್ ಥರ ಎಲ್ಲ. ನನಗೆ ಇದು ಚೆನ್ನಾಗಿ ಅನ್ನಿಸ್ತು, ಡಿಸೈನ್ ಕೂಡ ಚೆನ್ನಾಗಿತ್ತು, ಹಾಗಾಗಿ ಇದನ್ನು ತೊಗೊಂಡಿದ್ದೀನಿ. ಆ ಪ್ಲೇಟ್ ಬಂದುಬಿಟ್ಟು ಒಂದು ಪ್ಲೇಟಿಗೆ 20 ರೂಪಾಯಿ ಅಷ್ಟೇ. ತುಂಬಾ ಚೆನ್ನಾಗಿತ್ತು. ಅದು ಪ್ಲಾಸ್ಟಿಕ್ ಕೂಡ ಅಲ್ಲ. ಆಮೇಲೆ ಹಾರ್ಟ್ ಶೇಪಿಂದೊಂದು ತೊಗೊಂಡಿದ್ದೀವಿ. ಇದು ನಮ್ಮ ಅಕ್ಕ ತೊಗೊಂಡಿದ್ದು, ಅವಳಿಗೆ ಇಷ್ಟ ಆಯಿತು ಅಂತ ಹೇಳಿಬಿಟ್ಟು. ಕಲರ್ ಕೂಡ ಚೆನ್ನಾಗಿತ್ತು, ಸ್ಮೂತಾಗಿ ಕೂಡ ಇರುತ್ತಲ್ಲ ರೂಮಲ್ಲಿ ಇಟ್ಕೊಳ್ಳೋದಕ್ಕೆ ಅಂತ ಅವಳು ತೊಗೊಂಡು. ಆಮೇಲೆ ಪಿಲ್ಲೋ ಥರ ಇರೋದು ರೆಡ್ ಕಲರ್ ನಾನು ತೊಗೊಂಡೆ. ಹಾರ್ಟ್ ಶೇಪಿದ್ದು ಬಂದುಬಿಟ್ಟು 120 ರೂಪೀಸ್. ಹಾಗೆ ನಾನು ರೆಡ್ ಕಲರ್ ಪಿಲ್ಲೋ ಶೇಪಲ್ಲಿರೋದೊಂದು ತೊಗೊಂಡೆ, ಅದು ಕೂಡ 120 ರೂಪೀಸ್ ನನಗಂತ ತೊಗೊಂಡಿರೋದು. ಆಮೇಲೆ ಪುಟ್ಟದು ಪ್ಲ್ಯಾಂಟಿಂದು ಪಾಟ್ ಎಲ್ಲ ತೊಗೊಂಡಿದ್ದೀನಿ. ಒಂದು ಕಿಚನಿಗೆ ಇಡಕ್ಕೆ ತೊಗೊಂಡಿದ್ದು ನಾನು ಫಸ್ಟ್ ತೋರಿಸಿದ್ದು. ಆಮೇಲೆ ಇದೆರಡು ಬಂದುಬಿಟ್ಟು ಶೋಕೇಸಿಗೆ ಇಡೋಕ್ಕಾಗುತ್ತೆ ಅಂತ ತೊಗೊಂಡಿದ್ದೀನಿ. ಹಾಗೆ ಇದು ಕೂಡ ಫ್ಲವರ್ ಇದು ಶೋಕೇಸಿಗೆ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ತೊಗೊಂಡಿದ್ದು. ಪುಟ್ಟಕ್ಕೆ ಚೆನ್ನಾಗಿತ್ತು. ಆ 4 ಪಾಟಿಗೆ ಬಂದುಬಿಟ್ಟು 100 ರೂಪಾಯಿ ಅಷ್ಟೇ. ಬೇರೆ ಕೂಡ ತೊಗೋಬೋದಿತ್ತು, 100 ರೂಪೀಸಿಗೆ 4 ಬರ್ತಿತ್ತು. ಇಷ್ಟನ್ನು ಶಾಪ್ ಮಾಡಿದ್ದು, ನಿಮಗೆ ತೋರಿಸೋಣ ಅಂತ ಅಂದ್ಕೊಂಡು ತೋರಿಸ್ತಾ ಇದ್ದೀನಿ. ಹಾಗೆ ಹೇಗಿದೆ, ಯಾವ್ದು ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಹಾಗೆ ಪ್ರೈಸ್ ಕೂಡ ವರ್ತ್ ಅಂತ ಅನಿಸ್ತು. ನಿಮಗೇನು ಅನಿಸ್ತು ಅಂತ ಕಮೆಂಟ್ ಮಾಡಿ. ನಾವು ಮನೆಗೆ ಎಷ್ಟೇ ಐಟಮ್ಸ್ ತೊಗೊಂಡ್ರು ಅಥವಾ ಕಿಚನಿಗೆ ಕೂಡ ಮತ್ತೊಂದ್ಸಲಿ ನಾವು ಎಲ್ಲಿಗಾದರೂ ಹೋದಾಗ ಕಾಣಿಸಿದ್ರೆ ನಾವು ತೊಗೊಬಿಡ್ತೀವಿ ಚೆನ್ನಾಗಿದ್ದರೆ. ತುಂಬ ಇದ್ದರೂ ಕೂಡ ಏನಾದರೂ ನೆಕ್ಸ್ಟ್ ಟೈಮ್ ಹೋದಾಗ ಚೆನ್ನಾಗಿದ್ದರೆ ಮತ್ತೆ ತೊಗೊಳ್ತೀವಿ. ಈ ಥರ ಆಗ್ತಿರುತ್ತೆ. ನಾನು ತೊಗೊಂಡಿರೋ ಪ್ಲೇಟ್ ಅದೇ ಥರ, ಅಂದರೆ ಡಿಸೈನ್ ಬೇರೆ, ಶೇಪ್ ಕೂಡ ಬೇರೆ ಇದೆ, ತುಂಬ ಇದೆ. ಆದರೆ ಇದು ಚೆನ್ನಾಗಿತ್ತು ಅಂತ ಹೇಳ್ಬಿಟ್ಟು ತೊಗೊಂಡಿದ್ದು. ಇನ್ನು ನೆಕ್ಸ್ಟ್ ಟೈಮ್ ಹೋದಾಗ ಬೇರೆ ಕಲೆಕ್ಷನ್ಸ್ ಇದ್ದರೆ, ಬೇರೆ ಇಷ್ಟ ಆದರೆ ಮತ್ತೆ ಅದನ್ನು ಕೂಡ ತೊಗೊಳ್ಳೋದು, ಈ ಥರ ಆಗ್ತಿರುತ್ತೆ. ನೀವು ಕೂಡ ಅಷ್ಟೇ, ಎಲ್ಲರೂ ಹೀಗೆ ಮಾಡ್ತಾರೆ ಆಲ್ಮೋಸ್ಟ್. ಮನೇಲಿ ಇದ್ದರೂ ಕೂಡ ನೆಕ್ಸ್ಟ್ ಟೈಮ್ ಹೋದಾಗ ಬೇರೆ ಚೆನ್ನಾಗಿದ್ದರೆ ಅದನ್ನು ಕೂಡ ಪರ್ಚೇಸ್ ಮಾಡ್ತಾರೆ. ಇನ್ನೂ ಸಾಕಷ್ಟು ಐಟಮ್ಸ್ ಚೆನ್ನಾಗಿತ್ತು. ಆ ಥರ ಪ್ಲೇಟ್ಸ್ ಎಲ್ಲ ಪುಟ್ಟಕ್ಕೆ, ಬೌಲ್ಸ್ ಕೂಡ ಇತ್ತು. ಬಟ್ ಮನೇಲಿ ಇದೆಯಲ್ವ ಸಾಕು ಅಂತ ಹೇಳಿಬಿಟ್ಟು ಏನೂ ತೊಗೊಳ್ಲಿಲ್ಲ. ನೆಕ್ಸ್ಟ್ ಟೈಮ್ ಇನ್ನೊಂದ್ಸಲಿ ಯಾವಾಗಾದರೂ ಹೋದಾಗ ತೊಗೋಬೇಕು. ನನಗೆ ಅಷ್ಟರಲ್ಲಿ ಬಂದುಬಿಟ್ಟು ಪುಟ್ಟದಾದ ಪ್ಲೇಟ್ ನನಗೆ ತುಂಬ ಇಷ್ಟ ಆಯಿತು. ಕಲರ್ ಕೂಡ, ಡಿಸೈನ್ ಕೂಡ ಎಲ್ಲನೂ ಚೆನ್ನಾಗಿದೆ. ಅದು ಇಷ್ಟು ಇವತ್ತು ಶಾಪ್ ಮಾಡಿದ್ದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಒಂದು ನಿಮಗೂ ಕೂಡ ಪ್ರೈಸ್ ಎಷ್ಟು ಅಂತ ಗೊತ್ತಾಗುತ್ತೆ. ಆಮೇಲೆ ನೀವು ನೆಕ್ಸ್ಟ್ ಟೈಮ್ ತೊಗೊಳ್ಳುವಾಗ ಈಸಿ ಆಗುತ್ತೆ ಅಂತ ಹೇಳಿಬಿಟ್ಟು. ಬಟ್ ನಾನೆಲ್ಲ ತೊಗೊಂಡಿರೋದು ಕೂಡ ಪ್ರೈಸ್ ಅಂತೂ ತುಂಬಾ ಕಡಿಮೆ, ಕ್ವಾಲಿಟಿ ಕೂಡ ಚೆನ್ನಾಗೇ ಇದೆ, ಹಾಗಾಗಿ ತೊಗೊಂಡಿದ್ದೀನಿ. ನಮಗೆ ಕ್ವಾಲಿಟಿ ಚೆನ್ನಾಗಿದ್ದರೆ ತೊಗೋಬೋದು, ಎಷ್ಟೇ ಪ್ರೈಸ್ ಆದರೂ ಕೂಡ. ಕ್ವಾಲಿಟಿ ಚೆನ್ನಾಗಿಲ್ಲ ಅಂದರೆ ಅದು ವರ್ತ್ ಅಂತ ಅನಿಸೋದಿಲ್ಲ, ಪ್ರೈಸ್ ಕಡಿಮೆ ಅಥವಾ ಜಾಸ್ತಿ ಇದ್ದರೂ ಕೂಡ. ಇನ್ನು ಇವತ್ತು ಇಷ್ಟು ತೋರಿಸಿದ್ದೀನಿ ನಾನು, ಯಾವ ಚೆನ್ನಾಗಿದೆ ಅಂತ ಹೇಳಿ ಅಂತ. ಆಮೇಲೆ ನೆಕ್ಸ್ಟ್ ಅದಾದಮೇಲೆ ನಾನು ಸ್ವಲ್ಪ ಶೋಕೇಸ್ ಕೂಡ ಕ್ಲೀನ್ ಮಾಡ್ಕೊಳ್ಳೋದಕ್ಕಿತ್ತು, ಅದನ್ನು ಕೂಡ ಕ್ಲೀನ್ ಮಾಡಿಕೊಂಡೆ ಇವತ್ತು. ತುಂಬ ದಿನ ಆಗಿಬಿಟ್ಟಿತ್ತು. ಅಂದರೆ ಈಗ ಬೇಸಿಗೆಯಲ್ಲಿ ಸ್ವಲ್ಪ ಡಸ್ಟ್ ಎಲ್ಲ ಆಗೋದು ಜಾಸ್ತಿ, ಹಾಗಾಗಿ ತುಂಬಾ ಸ್ವಲ್ಪ ಡಸ್ಟ್ ಎಲ್ಲ ಆಗಿಬಿಟ್ಟಿತ್ತು. ಹಾಗಾಗಿ ಶೋಕೇಸ್ನು ಕೂಡ ಕ್ಲೀನ್ ಮಾಡಿಬಿಟ್ಟು, ನಾನೇನು ಕ್ಲೀನ್ ಮಾಡಲಿಲ್ಲ, ಅಮ್ಮ ಕ್ಲೀನ್ ಮಾಡಿಕೊಟ್ರು. ನಾನು ಎಲ್ಲನೂ ಜೋಡಿಸೋಣ ಅಂತ ಅಂದ್ಕೊಂಡೆ. ಅದು ವೈಟ್ ಇರೋದಕ್ಕೂ ಏನಾದರೂ ಡಸ್ಟ್ ಕೂತ್ರೆ ಹಾಗೆ ಕಾಣಿಸ್ತಿರುತ್ತೆ ಒಂಥರ, ಹಾಗಾಗಿ ಕ್ಲೀನ್ ಮಾಡಿದ್ದು. ಇನ್ನು ಮೊದಲು ಇದ್ದಿದ್ದೆಲ್ಲ ತೆಗೆದ್ಬಿಟ್ಟು ಕೆಳಗೆ ಇಟ್ಕೊಂಡಿದ್ದೆ. ಇನ್ನೂ ಎಕ್ಸ್ಟ್ರಾ ಕೂಡ ಇವತ್ತು ಇಡ್ತಾಯಿದ್ದೀನಿ. ಅದೇ ಪ್ಲ್ಯಾಂಟು ಮತ್ತು ಫ್ಲವರ್ ಪಾಟ್ ಎಲ್ಲ ತಂದಿದ್ವಲ್ಲ, ಅದನ್ನು ಎಕ್ಸ್ಟ್ರಾ ಇಡ್ತಾಯಿದ್ದೀನಿ. ನಾನು ಮೇಲ್ ಸ್ಟೆಪ್ಪು ತೆಗಿಯೋಕ್ಕೆ ಹೋಗಲಿಲ್ಲ, ಅದು ಗ್ಲಾಸ್ ಎಲ್ಲ ಇತ್ತು ಹಾಗಾಗಿ. ಆಮೇಲೆ ಈಚೆ ಸೈಡು ಕಾಫಿ ಕಪ್ಸ್ ಕೂಡ ಇತ್ತು, ಕಾಫಿ ಕಪ್ ಹಾಗೆ ಪ್ಲೇಟ್ಸ್ ಎಲ್ಲ ಇತ್ತು, ಅದನ್ನು ಕೂಡ ತೆಗೀಲಿಲ್ಲ, ಹಾಗೆ ಸ್ವಲ್ಪ ಒರೆಸ್ಕೊಂಡಿದ್ದಷ್ಟೇ. ಅದು ನಾವು ಕಾಫಿ ಕಪ್ ಏನು ಜಾಸ್ತಿ ಅದನ್ನು ಯೂಸ್ ಮಾಡೋದಿಲ್ಲ, ಹಾಗಾಗಿ ಮೇಲೇ ಇಟ್ಟಿದ್ದೀವಿ ಶೋಕೇಸಲ್ಲಿ, ಅಲ್ಲೇ ಇರಲಿ, ಏನು ಯೂಸ್ ಮಾಡೋದಿಲ್ಲ ಅಲ್ವಾ ಅಂತ ಹೇಳಿಬಿಟ್ಟು. ಅಲ್ಲಿ ಒಂದು ಕಾಫಿ ಕಪ್ ಮಾತ್ರ ತೆಗೆದಿಟ್ಕೊಂಡಿದ್ದೀವಿ.
ಮತ್ತಿನ್ನೆಲ್ಲ ಅಲ್ಲೇ ಇದೆ, ಕಾಫಿ ಕಪ್ಸ್ ಎಲ್ಲ. ಆಮೇಲೆ ನಾನು ಎಲ್ಲ ಗೊಂಬೆಗಳೆಲ್ಲ ಇದ್ವಲ್ಲ ಅದನ್ನು ಕೂಡ ಇಟ್ಟಿದ್ದೀನಿ. ಮೊದಲಿಗೆ ನಾನು ಬ್ಲೂ ಕಲರ್ ಗೊಂಬೆ ಇಟ್ಟಿದ್ದೀನಿ ಈಚೆ ಸೈಡು, ನೆಕ್ಸ್ಟ್ ರೆಡ್ ಕಲರ್ ಈಚೆ ಸೈಡು. ಅದೆರಡು ಒಂದೇ ಥರ ಇತ್ತಲ್ಲ ಸ್ವಲ್ಪ, ಹಾಗಾಗಿ ಆಚೆ ಸೈಡ್ ಒಂದು ಈಚೆ ಸೈಡ್ ಒಂದು ಇಟ್ಟಿದ್ದೀನಿ. ಆಮೇಲೆ ಪುಟ್ಟು ಗೊಂಬೆ ಕೂಡ ಇತ್ತು, ಅದನ್ನು ಕೂಡ ಮೇಲಿಟ್ಟಿದ್ದೀನಿ, ಎರಡು ಕೂಡ ಗೊಂಬೆ. ಅಂದರೆ ನಾನು ರೂಮಲ್ಲಿತ್ತು, ಇದು ದೊಡ್ಡ ಗೊಂಬೆ ಇದೆಯಲ್ಲ ಅದೆಲ್ಲ ರೂಮಲ್ಲಿತ್ತು. ಆದರೆ ರೂಮಲ್ಲಿ ತುಂಬಾ ಡಸ್ಟ್ ಆಗ್ತಿತ್ತು, ಹಾಗಾಗಿ ಬೇಡ ಇಲ್ಲಿ ಅಂತ ಹೇಳಿಬಿಟ್ಟು ಅಲ್ಲಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಅಲ್ಲೇ ಇಟ್ಟಿದ್ದು. ಮೊದಲಿಗೆ ರೂಮಲ್ಲೇ ಇತ್ತು ಎರಡು ಗೊಂಬೆ ಕೂಡ ದೊಡ್ಡದು. ಆಮೇಲೆ ಇವಾಗ ಶೋಕೇಸಲ್ಲಿ ಶಿಫ್ಟ್ ಮಾಡಿದ್ದು, ಧೂಳಾಗುತ್ತೆ ಜಾಸ್ತಿ ಅಂತ. ಶೋಕೇಸಲ್ಲಿ ಇಟ್ಟರೆ ನೋಡೋಕ್ಕೂ ಚೆನ್ನಾಗಿರುತ್ತೆ ಮತ್ತು ಡಸ್ಟ್ ಕೂಡ ಆಗೋದಿಲ್ಲ, ಕ್ಲೀನಾಗಿರುತ್ತಲ್ವ, ಹಾಗಾಗಿ ಅಲ್ಲೇ ಇಟ್ಟಿದ್ದು. ಆಮೇಲೆ ಒಂದು ರ್ಯಾಬಿಟ್ ಕೂಡ ಇತ್ತು, ರ್ಯಾಬಿಟ್ ಮೊದಲಿಂದನೂ ಅಲ್ಲೇ ಇಟ್ಟಿರೋದು. ಆ ರ್ಯಾಬಿಟ್ ಅಲ್ಲಿ ಇಟ್ಬಿಟ್ಟು ಆಮೇಲೆ ಒಂದು ಪ್ರೈಸ್ ಇತ್ತು ಅದನ್ನು ಅಲ್ಲೇ ಇಟ್ಟು, ಆಮೇಲೆ ಚಿಕ್ಕ ಚಿಕ್ಕ ಡಾಲ್ಸ್ ಇದ್ವಿ ಅದನ್ನು ಕೂಡ ಇಟ್ಟಿದ್ದೀನಿ. ನನಗೆ ಆ ಥರ ಸಖತ್ ಇಷ್ಟ, ಹಾಗಾಗಿ ಶೋಕೇಸಲ್ಲೇ ಇಡೋದು. ಆಮೇಲೆ ಮಧ್ಯ ಒಂದು ಪುಟ್ಟು ಗಣೇಶ ಇಟ್ಟಿದ್ದೀವಿ. ಆಮೇಲೆ ಕೀ ಬಂಚ್ ಬರುತ್ತಲ್ಲ ಆ ಥರದ್ದು ಕೂಡ ಶೋಕೇಸಲ್ಲೇ ಇಟ್ಟಿರೋದು, ಒಂಥರ ಚೆನ್ನಾಗಿ ಕಾಣುತ್ತೆ ಕ್ಯೂಟಾಗಿ ಅಂತ ಹೇಳಿಬಿಟ್ಟು ಶೋಕೇಸಲ್ಲೇ ನಾವು ಕೀ ಬಂಚ್ನ ಕೂಡ ಇಟ್ಟಿರೋದು. ಆಮೇಲೆ ಮಧ್ಯ ಒಂದು ಬುದ್ಧ ಇಟ್ಟಿದ್ದೀವಿ, ಅದು ನಮ್ಮ ಮನೆ ಓಪನಿಂಗಲ್ಲಿ ಗಿಫ್ಟ್ ಮಾಡಿದ್ದು. ಅದು ಕೂಡ ಚೆನ್ನಾಗಿದೆ. ಅಂದರೆ ಬುದ್ಧ ರಾತ್ರಿ ನೈಟ್ ಟೈಮಲ್ಲಿ ಲೈಟ್ ಫುಲ್ ಆಫ್ ಆದಾಗ ಲೈಟ್ ಇರುತ್ತೆ, ಲೈಟಾಗಿ ಲೈಟ್ ಕಾಣಿಸ್ತಿರುತ್ತೆ, ತುಂಬಾ ಚೆನ್ನಾಗಿದೆ ಅದು ಕೂಡ. ಅದ್ರ ಸೈಡ್ ಪ್ಲ್ಯಾಂಟ್ ಪಾಟ್ ಇಟ್ಟಿದ್ದೀನಿ. ಬುದ್ಧ ಪಕ್ಕ ಪ್ಲ್ಯಾಂಟ್ ಪಾಟ್ ಇಟ್ಟಿದ್ದಕ್ಕೆ ಒಂಥರ ಲುಕ್ ಕಾಣಿಸ್ತಿದೆ, ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು. ಆಮೇಲೆ ಇನ್ನೂ ಒಂದು ಫ್ಲವರ್ ಪಾಟ್ ತಂದಿದ್ವಲ್ಲ ಅದನ್ನು ಮೇಲಿಟ್ಟಿದ್ದೀವಿ. ಈ ಥರ ಕಾಣಿಸ್ತಿದೆ ಇವಾಗ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ನನಗೆ ಬುದ್ಧ ಇಟ್ಟಿರೋ ಸ್ಟೆಪ್ ತುಂಬಾ ಇಷ್ಟ ಆಯಿತು, ಆ ಪ್ಲ್ಯಾಂಟ್ ಪಾಟ್ ಇಟ್ಟಿರೋದಕ್ಕೂ ತುಂಬಾ ಚೆನ್ನಾಗಿ ಕಾಣಿಸ್ತಿದೆ. ಇನ್ನು ಅದನ್ನೆಲ್ಲ ಕ್ಲೀನಾಗಿ ಜೋಡಿಸ್ಬಿಟ್ಟು ಇನ್ನೇನಾದರೂ ಕೆಲಸ ಇದ್ದರೆ ಮಾಡೋಣ ಅಂತ ಅಂದ್ಕೊಂಡೆ. ನಾನು ಆವಾಗ ತಂದು ತೋರಿಸಿದ್ನಲ್ಲ ಏನೆಲ್ಲ ತೊಗೊಂಡಿದ್ವಿ ಅಂತ, ಅದರಲ್ಲಿ ಒಂದು ನಾನು ಸ್ಟ್ಯಾಂಡ್ ಕೂಡ ತೊಗೊಂಡಿದ್ದೆ. ಇದು ಕೂಡ ತುಂಬ ಚೆನ್ನಾಗಿತ್ತು, ಹಾಗಾಗಿ ಇದು ಕಿಚನಲ್ಲೇ ಇಟ್ಬಿಡೋಣ ಅಂತ ಅಂದ್ಕೊಂಡೆ. ಇನ್ನೇನು ಪೆನ್ಸ್ ಎಲ್ಲ ಏನೂ ಇಡಲ್ವಲ್ಲ, ಹಾಗಾಗಿ ಕಿಚನಲ್ಲಿ ಇಡೋಣ, ಯೂಸ್ ಆಗುತ್ತೆ ಅಂತ ಅಂದ್ಕೊಂಡೆ. ನಾನು ಸ್ಪೂನ್ಸ್ ಎಲ್ಲ ನಾರ್ಮಲ್ ಗ್ಲಾಸಲ್ಲೇ ಇಟ್ಟಿದ್ದು. ಅಂದರೆ ದೊಡ್ಡ ಕಪ್ಪೆಲ್ಲ ಬರುತ್ತಲ್ವ, ಮಗ್ಗೆಲ್ಲ ಅದರಲ್ಲಿ ಎಲ್ಲ ಸ್ಪೂನ್ಸ್ನು ಅಂದರೆ ಸ್ಮಾಲ್ ಸ್ಪೂನ್ಸ್ ಎಲ್ಲ ಅದರಲ್ಲೇ ಇಟ್ಟಿದ್ದು. ಹಾಗಾಗಿ ಇವತ್ತು ತಂದಿದ್ನಲ್ಲ ಅದಕ್ಕೆ ಎಲ್ಲ ಶಿಫ್ಟ್ ಮಾಡೋಣ, ಚೆನ್ನಾಗಿ ಕಾಣುತ್ತೆ ಅಂತ ಹೇಳಿಬಿಟ್ಟು ಹೊಸ ತಂದಿರೋದಕ್ಕೆ ಸ್ಪೂನ್ಸ್ನ ಶಿಫ್ಟ್ ಮಾಡೋಣ ಅಂತ ಅಂದ್ಕೊಂಡೆ. ಇದರಲ್ಲಿ ಮಗ್ಗಲ್ಲಿ ಇದ್ದಿದ್ದು ಎಲ್ಲ ಸ್ಪೂನ್ಸ್ನು ನಾನು ಹೊಸ ತಂದಿದ್ದಕ್ಕೆ ಹಾಕಿದೆ. ಮತ್ತು ಒಂದು ಹೊಸ ಚಾಕು ಕೂಡ ತಂದಿದ್ದೆ, ಆವಾಗಲೇ ತೋರ್ಸೋಕ್ಕೆ ಮರ್ತೋಯ್ತು. ಒಂದು ನೈಫ್ ಕೂಡ ತಂದಿದ್ದೆ ಚಿಕ್ಕದು, ನೈಫ್ ಕೂಡ 2 ನೈಫ್ನು ಅದರಲ್ಲೇ ಇಟ್ಟಿದ್ದೀನಿ. ಆಮೇಲೆ ಫೋರ್ಕ್ ಸ್ಪೂನ್ ಕೂಡ ಅಲ್ಲೇ ಇಟ್ಟಿದ್ದೀನಿ, ಅದರಲ್ಲೇ ಚಿಕ್ಕ ಸ್ಪೂನ್ಸ್ ಇಡೋಕ್ಕೆ ತುಂಬಾ ಚೆನ್ನಾಗಿತ್ತು ಅದು. ನನಗೆ ಆ ಕಲರ್ ಮತ್ತು ಡಿಸೈನ್ ಚೆನ್ನಾಗಿತ್ತು. ಇದರಲ್ಲಿ ಬೇರೆ ಕಲರ್ಸ್ ಯಾವುದೂ ಇರಲಿಲ್ಲ, ಸೇಮ್ ಇದೇ ಥರನೇ ಇದ್ದಿದ್ದು. ಕಲರ್ ಕೂಡ ಡಿಸೈನ್ ಕೂಡ ಇದೇ ಥರ ಇದ್ದಿದ್ದು, ಬೇರೆ ರೀತಿ ಕಲರ್ ಕೂಡ ಇರಲಿಲ್ಲ, ಹಾಗೆ ಡಿಸೈನ್ ಕೂಡ ಇರಲಿಲ್ಲ, ಎಲ್ಲ ಸೇಮ್ ಇದೇ ಥರ ಇತ್ತು. ಹಾಗಾಗಿ ಅದನ್ನೇ ತೊಗೊಂಡಿದ್ದು. ಬೇರೆ ಇದ್ದಿದ್ರೆ ಯಾವುದಾದ್ರು ಚೆನ್ನಾಗಿದ್ದರೆ ಬೇರೆದು ನೋಡ್ಬೋದಿತ್ತು, ಆದರೆ ಇದೇ ಇದ್ದಿದ್ದು ಅಂತ ಹೇಳಿಬಿಟ್ಟು ಇದನ್ನೇ ತೊಗೊಂಡಿದ್ದು. ನಾನು ಅವತ್ತೊಂದು ಸಲ ಕಿಚನ್ ರೀಸೆಟ್ಟಲ್ಲಿ ತೋರಿಸಿದ್ದೆ, ಪಾಟ್ ತಂದಿದ್ದು ನಾನು ಕಿಚನಲ್ಲಿ ಇಟ್ಕೊಂಡಿದ್ದೆ. ಸ್ವಲ್ಪ ದೊಡ್ಡ ಇತ್ತು ಪಾಟ್, ಅದನ್ನು ತಂದು ಕಿಚನಲ್ಲಿ ಇಟ್ಕೊಂಡಿದ್ದೆ. ಅಂದರೆ ಈ ಥರ ಪಾಟ್ ಸಿಕ್ಕಿರಲಿಲ್ಲ ನನಗೆ ಅವತ್ತು, ಹಾಗಾಗಿ ನಾನು ಅದನ್ನು ಕಿಚನಲ್ಲಿ ಇಟ್ಟಿದ್ದು. ಇವತ್ತು ಅದನ್ನು ತೆಗೆದ್ಬಿಟ್ಟು ಬೇರೆ ಸೈಡ್ ಇಟ್ಟಿದ್ದೀನಿ. ಹಾಗೆಯೇ ಇವತ್ತು ತಂದಿದ್ದು ಪುಟ್ಟು ಪಾಟು ಇಲ್ಲಿ ಇಟ್ಕೊಂಡಿದ್ದೀನಿ ಒಂದು. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಮಾಡಿ. ಒಂಥರ ನನಗೆ ಈ ಥರ ಏನಾದರೂ ಯಾವಾಗಾದರೂ ಹೊರಗೆ ಹೋದಾಗ ಕ್ಯೂಟಾಗಿ ಏನಾದರೂ ಕಾಣ್ತಿದ್ರೆ ತೊಗೊಬಿಡ್ತೀನಿ. ಸಖತ್ ಇಷ್ಟ ಆಗುತ್ತೆ ಕೆಲವೊಂದೊಂದು ತೊಗೊಳೋದಕ್ಕೆ, ತುಂಬಾ ಚೆನ್ನಾಗಿರುತ್ತೆ. ಹಾಗಾಗಿ ಇಷ್ಟ ಆಗಿದ್ದ ಕೂಡಲೇ ಮನೇಲಿ ಇದ್ದರೂ ಕೂಡ ತೊಗೊಳ್ತೀನಿ. ಮನೆಗೆ ಬಂದು ಯೋಚನೆ ಮಾಡ್ತೀನಿ ಇದನ್ನು ಎಲ್ಲಿ ಶಿಫ್ಟ್ ಮಾಡೋದು, ಯಾವುದನ್ನು ತೆಗೆದು ಇದಕ್ಕೆ ಹಾಕೋದು ಅಂತ ಹೇಳಿಬಿಟ್ಟು. ನಮ್ಮಮ್ಮನಿಗೆ ಇಷ್ಟ ಆಗಲ್ಲ ಈ ಥರ ಎಲ್ಲ ಜಾಸ್ತಿ ಇಟ್ಕೊಳ್ಳೋದು, ಹಾಗಾಗಿ ಬೇಡ ಅಂತ ಹೇಳ್ತಿರ್ತಾರೆ. ನನಗೆ ಇಷ್ಟ ಆಗುತ್ತೆ, ಹಾಗಾಗಿ ತೊಗೊಳ್ತೀನಿ. ಮತ್ತು ತೊಗೊಬಿಟ್ಟು ಹಾಗೆ ಏನಕ್ಕೆ ಇಡೋದು, ಯೂಸ್ ಮಾಡ್ಕೋಬೇಕು ಅಂತ ಹೇಳಿ ಎಲ್ಲನೂ ಜೋಡಿಸ್ಬಿಡ್ತೀನಿ. ಆಮೇಲೆ ಇನ್ನು ಅದನ್ನೆಲ್ಲ ಕ್ಲೀನ್ ಮಾಡಿ ಆದಮೇಲೆ ಈ ಪುಟ್ಟದಾದ ರಂಗೋಲಿನ ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ. ಹಾಗೆಯೇ ಈ ರಂಗೋಲಿ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮಾಡಿ.
ಇವತ್ತಿನ ವ್ಲಾಗ್ ಕೂಡ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇನ್ನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ.